ಅತ್ತೆ ಮನೆ ತಗ ಹೋಗೇ ಇಲ್ವಂತಲ್ಲ ಮಗಳ ನೀನು. ನಿಮ್ಮ ಅತ್ತೆ ಬಂದಿಲ್ಲ, ನಾನು ಸೊಸೆ ಅನ್ಕೊಂಡು ಬೇಜಾರು ಮಾಡ್ಕೊಂಡವಳೆ. ಹೋಗಕ್ಕಾಯ್ತಿಲ್ವಾ? ಅಜ್ಜಿ ನಿಮ್ ಜೊತೆ ಹೋಗದ ಅಂತ ಸುಮ್ಮನಿದ್ದೆ. ಗಿಳಿ ಗಿಳಿ ಕಣವ ಇದು, ಗಿಳಿ ಗಿಳಿ ಮರಿ ಹೆಂಗ್ ಮಾತಾಡ್ತದೆ ನನ್ನ ಮಗ. ಗಿಳಿ ಮರಿ ಮಾತಾಡ್ತದಲ್ವ ನನ್ನ ಕಂದ, ನನ್ನ ಮುದ್ದು ಮಗಳು ನೀನು. ಬಾ ಹೋಗದ ಮತ್ತೆ ಬವ್ವ. ಅತ್ತೆ ಏನು ಅಡುಗೆ ಮಾಡನೆ? ತಲೆ ಕೆಟ್ಟದಂಗಾಗದೆ ಮನೇಲಿ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಕಣತ್ತೆ. ಅಯ್ಯೋ ಮಗ, ಅದಕ್ಕೆ ಇರು ಹಸಿ ಬದನೆಕಾಯಿನೂ ತೊಂಡೆಕಾಯಿನೂ ಅಲ್ಲಿ ಗುಡ್ಯಾಕ ಮಾರ್ತಾವ್ರೆ. ಟೊಮೆಟೊ ಇದ್ದಾವೆ, ಒಂದು ಎರಡವೇ ಅಷ್ಟೇ ಐತೆ, ತೀರೋಗವೆ ಎರಡು ಸಾಕಾಯ್ಕಿಲ್ಲ. ತೊಂಡೆಕಾಯಿನೂ ಬದನೆಕಾಯಿ ಮತ್ತೆ ಟೊಮೆಟೊ ತಂದು ಕೊಡೋಣ. ತಗ ಬನ್ನಿ, ಇನ್ನೆಲ್ಲ ಅದೆಲ್ಲ ಒಂದ್ ದಿವಸ ಮಾಡ್ತೀನಿ. ಈಗ ಮಾಡಿದ್ರೆ ನಾಳೆಗೂ ಆಯ್ತದೆ ತಗೆ. ಅನ್ಕೊಂಡು ಹೋಗು, ಏನು ಒತ್ತೊತ್ಕು ಸಾರು ಅನ್ಕೊಂಡು ಏನು ಇದು ಮಾಡಿ ತಗೆ ಸಾಕು. ತಲೆ ಕೆಡ್ಸ್ಕೊಬೇಡ ನಿನ್ನ ಮಗ. ಈಗ ಹೆಚ್ಚಾಗಿ ಮಾಡು ಸಾರು, ನಾಳೆಗೂ ಆಲಿ ತಗೆ. ಎರಡೊತ್ಕು ಆಯ್ತದೆ, ಏನು ಒತ್ತೊತ್ಕು ಸಾರು ಅಂತ ಏನು ಇದು ಮಾಡೋದು ಮಗ. ಉಂಕನದೇ ಹಂಗೆ ತಲೆ ಕೆಟ್ಟದಂಗೆ ಆಗದು ನನಗೂ. ಸಾರಂತೂ ಸಾರದೆ ಒಂದು ಚಿಂತೆ ಆಯ್ತದೆ ಒತ್ತೊತ್ಕು ತಗೆ. ಸರಿ ತಂದ್ಕೊಟ್ಟನ್ ಬಿಡು ಮಗ, ತಂದ್ಕೊಟ್ಟನ್ ಬಿಡು. ಅಪ್ಪ ಇಲ್ಲಿ ಸುನೀತಾ ಅಂತ ಒಂದು ಹುಡುಗಿ, ಆಮೇಲೆ ಗುಂಡಮ್ಮ ಅವ್ರ ಮನೆ ಎಲ್ಲಪ್ಪ. ಯಾರು ನಮ್ಮ ಮನೆ ಇದು ಕೇಳ್ತಾವ್ರೆ. ಇದೇಕಂತ ಹೋಗಿ, ಇದೇ ಒಳಗಡೆ ಇದ್ದಾರೆ ಮಗ. ಅವ್ವ ಈಗ ಬಂದ? ಅವ್ನವ್ವ? ಹ್ಞೂ ಅತ್ತೆ ನಮ್ಮವ್ವ ಬಂದ್ರ. ಬನ್ನಿ ಒಳಗೆ ಬನ್ನಿ, ಕುತ್ಕೋಗಿ ಅಲ್ಲಿ ಚೇರ್ ಮೇಲೆ. ಅಯ್ಯೋ ಇಲ್ಲಾದ್ರೇನು ಸುಮ್ಕಿರ್ರು, ಇಲ್ಲಾದ್ರೇನು. ದೀಪು ಮಾತಾಡ್ಸಕ್ಕಿರ ಅಜ್ಜಿಯ ನೀನು? ಮರ್ತ್ಬಿಟ್ಟು ಅಜ್ಜಿಯ ನೀನು? ಅಜ್ಜಿ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು ಬರ್ಬೇಡ್ದ ನೀನು ನೋಡಕ್ ಅಜ್ಜಿ? ಎಷ್ಟು ದಿವಸ ಆಯ್ತು? ಚೆನ್ನಾಗಿದ್ದೀವ? ಹ್ಞೂ ಚೆನ್ನಾಗಿವ್ನಿ ಕಣವ. ಚೆನ್ನಾಗಿದ್ದೀರೋ? ಹ್ಞೂ ಚೆನ್ನಾಗಿವ್ನಿ. ನಿಮ್ಮ ಅತ್ತೆಯವ? ಹ್ಞೂ ನಮ್ಮ ಅತ್ತೆ. ಅಯ್ಯೋ ನನಗೆ ಭಾಳ ಸಂತೋಷ ಆಯಿತು ಕಣ್ಮಗ. ನೀನು ಹೇಳಿ ಕಳ್ಸಿದಲ್ಲ, ನನ್ನ ಗಂಡ ಸಿಕ್ತು, ನಮ್ಮ ಅತ್ತೆ ಎಲ್ಲ ಒಳ್ಳೆಯವರು ಅಂದ್ಬಿಟ್ಟು ಎಲ್ಲನೂ ಹೇಳಿ ಕಳ್ಸಿದಲ್ಲ. ಭಾಳ ಖುಷಿ ಆಯಿತು ಕೇಳ್ಬಿಟ್ಟು. ಅದಕ್ಕೆ ನನಗೆ ಹುಷಾರೇ ತಪ್ಪಿದಳು, ಹುಷಾರೇ ಆಗೋದಕ್ಕಂದ್ರು. ನೀವೇನಾರು ಅನ್ಕೊಳ್ಳಿ, ನನ್ನ ಮಗಳ ಜೀವನ ಹಿಂಗೆ ಆಯ್ತಲ್ಲ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ನನಗೆ. ನಿಜವಾಗ್ಲೂ ಈಗ ಒಂಥರ ಸಮಾಧಾನ ಆಯ್ತು ನನಗೆ. ಯತ್ನೆ ಅಲ್ಬೇಕಾ? ಯತ್ನೆ ಅಲ್ವಾ? ನಾವು ಎಷ್ಟಾರು ಕಷ್ಟಪಡೋದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತಲ್ವಾ ಆಸೆ ಮಾಡೋದು. ಸುಮ್ಮನಿರಿ, ಒಳ್ಳೇದೇ ಆಯಿತು. ಹಳಿ ಮೈಯರು ಎಲ್ಲೋದ್ರು? ಅವ್ವ ಅವರು ಎಲ್ಲೋ ಹೋಗೋರಕನವ ಬರ್ತಾರೆ. ಎಲ್ಲೋಗಿದ್ದವ? ಕೆಲ್ಸಕ್ಕೆ ಹೋಗವ್ರೆ. ಕೆಲ್ಸಕ್ಕೆ ಹೋಗಿದ್ದದ? ಹೆಂಗೋ ಬಿಡವ. ಅಯ್ಯೋ ನನಗೊಂದು ಯತ್ನೆ ಇತ್ತು, ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ, ನಾನು ಸತ್ರ ಏನು ಮಾಡೋದು ಅಂದ್ಕೊಂಡು ಅದೇ ಒಂದು ಯತ್ನೆ ಆಗೋಗಿತ್ತು. ಈಗ ನೆಮ್ಮದಿ ಆಯಿತು. ಯಾಕೆ ಯತ್ನೆ ಮಾಡಿರಿ? ಸುಮ್ಕಿರವ. ನಾವಿಲ್ವ, ನಾವು ನೋಡ್ಕೊತೀವಿ, ಸುಮ್ಕಿರಿ. ಯಾಕೆ ಯತ್ನೆ ಮಾಡಿರಿ? ಯಾವ ವಯಸ್ಸಾಗಿದ್ದು? ಸಾಯೋ ವಯಸ್ಸು ನಿಮಗೆ. ಸುಮ್ಮನಿರಿ, ಹಂಗೆ ಅನ್ಬೇಡಿ. ಸಾಯ್ತೀನಿ ಗೀತೀನಿ ಅಂತ ಮಾತಾಡಬೇಡಿ ನೀವು. ಚೆನ್ನಾಗಿರಿ, ಯಾಕಂಗಂದಿರಿ? ಅಯ್ಯೋ ಇನ್ಯಾರವ ನನ್ನ ದಿಕ್ಕು? ಇನ್ಯಾರು ದಿಕ್ಕು? ಇದ್ದಳೊಬ್ಳು ಮಗಳನ್ನೂ ಹಿಂಗೆ ಗೊತ್ತಿಲ್ಲ ಗುರಿಲ್ಲ, ಏನೋ ತಬ್ಳು ಇದಾರನು, ನನಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು ನಿಮ್ಮ ಮಗ ಅಂದ್ಬಿಟ್ಟು ಮಾಡಿಕೊಟ್ಬಿಟ್ಟು. ಇದ್ದಕ್ಕಿದ್ದಂಗೆ ಸಕ್ಕರೆ ತತ್ತೀನಿ ಅಂತ ಅಂಗಡಿ ಹೋದರು, ಇನ್ನು ತಿರುಗಿ ಬರ್ನಿರ. ಅಯ್ಯೋ ಏನಾಯ್ತು? ಯಾವ ಲಾರಿ ಸಿಕ್ಕಿದ್ರೋ, ಯಾವ ಬಸ್ಸು ಸಿಕ್ಕಿದ್ರೋ, ಏನಾಯ್ತು ಅಂದ್ಕೊಂಡು ಅದೇ ಒಂದು ಯತ್ನೆ ಮಾಡಿ ನನ್ನ ಗಂಡ ಅವರು ತೀರೋದ್ರು. ಎಲ್ಲ ನಿಮ್ಮ ಮಗ ಕಾಣೆ ಆದರು ಅಂದ್ರಲ್ಲ, ಅದಾದ ಒಂದು 15 ಗಂಟೆ ನನ್ನ ಗಂಡ ಯತ್ನೆ ಮಾಡಿ ಊಟ ಬಿಟ್ಬಿಟ್ರು. ಅವ್ರು ತೀರೋದ್ರ. ಅವ್ರಿಗೆ ಹಿಂಗೆ ಆಯ್ತಲ್ಲ, ನನ್ನ ಮಗಳು ಬಾಳ ಹಿಂಗೆ ಆಯ್ತಲ್ಲ, ಅಷ್ಟು ಚೆನ್ನಾಗಿ ಸಾಕಿ ನನ್ನ ಮಗಳು ಬಾಳ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಅದನ್ನ ಯತ್ನೆ ಮಾಡಿ ನಾನು ಹುಷಾರು ತಪ್ಪಿಟ್ಟಿದೆ. ಈಗ ಹೆಂಗೋ ನನ್ನ ಗಂಡ ಸಿಕ್ತು, ನಮ್ಮ ಅತ್ತೇನು ಚೆನ್ನಾಗಿ ಒಳ್ಳೇದು ಅಂತ ಎಲ್ಲರೂ ಹೇಳ್ ಕಳ್ಸಿದ್ಮೇಲೆ ಈ ಒಂದು 15 ತಿಂಗಳಿಂದವೇ ಅಚ್ಚುಕಟ್ಟಾಗಿ ಒಟ್ಕೊಂಡು ಚೆನ್ನಾಗಿ ಮಿನಿಕನವ. ಎಲ್ಲಿನ ಸತ್ತೋಗ್ಬಿಟ್ಟನೋ ನನ್ನ ಮಗಳಿಗೆ ದಿಕ್ಕ್ಯಾರು ಅಂದ್ಕೊಂಡು ಅದೇ ಒಂದು ಯತ್ನೆಯ ಮನರೋಗಕ್ಕೆ ಮಿಟ್ಟಿಸ್ಕೊಬಿಟ್ಟಿದೆ ಕಣ್ರವ. ಅಯ್ಯೋ ಎಲ್ಲ ದೇವ್ರ ಅವನೇ. ಸುಮ್ಕಿರಿ, ಯಾಕೆ ಯತ್ನೆ ಮಾಡಿರಿ? ದೇವ್ರು ಕಾಪಾಡ್ತಾರೆ, ಸುಮ್ಕಿರಕ ಯತ್ನೆ ಮಾಡಬೇಡಿ. ದೇವ್ರದಿಂದ ಎಲ್ಲ ಒಳ್ಳೇದಾಯ್ತು, ಸುಮ್ಕಿರಿ. ಅವ್ವ ನೋಡಿ ಕೈ ಕಾಲು ತೊಳ್ಕೊ ಹೋಗಿ. ಅಲ್ಲಿ ಬಿಸಿನೀರ ಕಡೆಯಲ್ಲಿ ಹೋಗಿ ಕೈ ಕಾಲು ತೊಳ್ಕೋಗಿ. ಎಲ್ಲಿ ಬತ್ಲು ಅಲ್ಲಿ ನೋಡ್ರಿ, ಅಲ್ಲಿ ಕಥೆ ಅದಲ್ಲ, ಅಲ್ಲೇ ಕತೆ. ಮಗ ಅಜ್ಜಿಗೆ ನೀರ್ ಮನೆಗೆ ತೋರಿಸ್ಕೊಡವ. ಅಜ್ಜಿ ಬನ್ನಿ, ನಾನು ಕಕ್ಕ ಹೋಯ್ತೀನಿ. ನನ್ನ ಮಗಳೇ ನೀನು ಅಜ್ಜಿ ಮರ್ತು ಬಿಟ್ಟಿದೀಯ? ಇಲ್ಲ ಅಜ್ಜಿ, ನಿಮ್ನ ಯಾಕೆ ಮರೀಲಿ? ನಾನು ಮರ್ತಿಲ್ಲ, ಮುನ್ನೆ ನೆನ್ಸ್ಕತೇನೆ ಇದ್ದೆ. ಅದಕ್ಕೆ ಮಗ ಮನೇಲಿ ಅವನೇ ಅದೆಲ್ಲ ಹೋಗದೆ ಅಂತ ಅಂದಲ್ಲ. ಅತ್ತೆ ನಿಮ್ದು ಅಮ್ಮ ಯಾಕನತ್ತೆ ನಿಮ್ಮ ಕಾಲು ಕಟ್ಕೊತೀನಿ. ಇವ್ರಿಗೆ ಕಾಲಿಲ್ ದಿವಸ ಅವ್ನ ಮಾತ್ರ ಹೇಳ್ಬೇಡಿ. ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ, ನನ್ನ ಹಳಿಮೈನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ, ನನ್ನ ಹಳಿಮಯ್ಯ ನನ್ನ ಮಗಳನ್ನ ಹೆಂಗೆ ಸಾಕನು ಹಂಗೆ ಹಿಂಗೆ ಅಂತ ಯತ್ನೆ ಅಂಟಿಸ್ಕೊಬಿಡ್ತದೆ ನಮ್ಮವ್ವ. ನಿಮಗೆ ಗೊತ್ತಲ್ಲ ನಮ್ಮವ್ವ, ನಮ್ಮ ಅಪ್ಪ ಸತ್ತ ಮೇಲೆ ಇವ್ರು ಹಿಂಗೆ ಆದಮೇಲೆ ಇವ್ರು ಎತ್ತಾಗ ಹೊಂಟೋದ್ಮೇಲೆ ಯತ್ನೆ ಮಾಡಿ ಸಾಯಕ್ಕೆ ಬಂದ್ಬಿಟ್ಟಿದ್ಲು. ಈಗ ಹೆಂಗ ನಮ್ಮವ್ವ ಚೆನ್ನಾಗವಳೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ಸರಿ ಬಿಡವ, ಸರಿ ಬಿಡು. ಅವನಿಗೆ ಹೇಳು ಒಳಗಿಂದ ಈಚೆಗೆ ಬರಬೇಡ ಅಂತ. ಆಮೇಲೆ ಬಂದ್ಗಿನ್ಬಿಟ್ಟನು ಆ ರೂಮ್ ಒಳಗೆ ನಿಮ್ಮ ಅವ್ನು ಕೂಡನೇ ಬೇಡ ನೀನು. ಹೆಂಗೋ ಅವನಿಗೆ ಕೊಟ್ಟು ಕಟ್ಟಾಕ್ತಿನ ಅಲ್ಲಿ ಇರಲಿ. ಅಡುಗೆ ಗಿಡ್ಗೆ ಆದಾಗ ತಗೊಂಡೋಗಿ ಕೊಡು, ಗುಟ್ನಲ್ಲಿ ಉಣ್ಕೊಂಡು ಮುಚ್ಕೊ ಮನೆಕೋನು ಆಯ್ತಾ. ಪಾಪ ನೀವು ಅವ್ನಿಗೆ ಯಾಕೆ ಮುನ್ಸು ಬೇಜಾರು ಮಾಡೋದು? ನಾಲ್ಕು ಸೀರಕ್ಕೆ ಅಂತ ಬಂದದೆ, ನೆಮ್ಮದಿಯಾಗಿ ಉಂಡ್ಬಿಟ್ಟು ತಿನ್ಬಿಟ್ಟು ಹೋಲಿ ಹೋಗು. ತಲೆಗೆಡ್ಸ್ಕೊಬೇಡ ನೀನು, ಹಂಗಂತ ಹೇಳ್ಬಿಟ್ಟು ಬಂದ್ಬಿಡು ಅವ್ನಿಗೆ ಈಚೆಗೆ ಬರಬೇಡ ಅಂತ. ಅತ್ತೆ ನಾನು ಹೆಂಗೆ ಹೇಳೋಣತ್ತೆ ಅವ್ರಿಗೆ? ನೋಡು ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ಅವಮಾನ ಅಂತ ಅನ್ಕೊಳಕ್ಕಿಲ್ವ ಅವರು? ನಾನು ಹೆಂಗೆ ಹೇಳೋಣ? ನನಗೆ ಬೇಜಾರು ಕೊಡತ್ತೆ ಹೇಳೋಕ್ಕೆ ಅವ್ರಿಗೂ. ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನೀನು ಯಾಕೆ ತಲೆಗೆಡ್ಸ್ಕೊಂಡು? ನಾನಿಲ್ವಾ, ನಾನೇ ಹೇಳ್ತೀನಿ ಹೋಗು. ನೀನು ಹೇಳ್ಬೇಡ, ನಾನೇ ಹೇಳ್ತೀನಿ ಹೋಗುವಾಗ. ನಾನೇ ಹೇಳ್ಬಿಟ್ಟು ಬರ್ತೀನಿ ಇರು. ಸರಿ ಅತ್ತೆ ಆಯಿತು, ಇದೊಂದು ಉಪಕಾರ ಮಾಡಿ ಅತ್ತೆ, ತಪ್ಪು ತಿಳ್ಕೊಬೇಡಿ ನನ್ನ ಹುಡುಗ. ಅದರಲ್ಲಿ ಏನಿದ್ದದು? ಈಗ ಅಮ್ಮನ ಮನ್ಸು ನೋಯಿಸಿ ನಮ್ಗೆ ಏನು ಸಿಕ್ತಿತ್ತು? ಅದೊಂದು ವಿಷಯ ಗೊತ್ತಾಗಿಲ್ಲ ಅಂದರೆ ಅಮ್ಮ ನಿಮ್ಮದೇ ಇರ್ತದೆ ಅಂದರೆ ಅದಕ್ಕೆ ಇನ್ನೇನು ಬೇಕು? ಅದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೊಂಡು ಸುಮ್ ಕೂತ್ಕೊ. ಯಾವ ಬೇಜಾರು ಮಾಡ್ಕೊಬೇಡ, ಏನು ಮಾಡ್ಕೊಬೇಡ ಆಯ್ತಾ. ಸುಮ್ಮನಿರು. ಸರಿ ಅತ್ತೆ ಹೇಳ್ಬಿಟ್ಟು ಬಂದ್ಬಿಡಿ. ಮತ್ತೆ ಚೆನ್ನಾಗಿ ನೋಡ್ಕೊಂಡಿದ್ದದ ಮತ್ತೆ ನಿನ್ನ ಗಂಡ ಎಲ್ಲವ ಉಂಕನವ ಚೆನ್ನಾಗಿ ನೋಡ್ಕೊಂಡವ್ರೆ. ಹೆಂಗೋ ನಿಮ್ಮ ಅತ್ತೆನೂ ಪಾಪ ಭಾಳ ಒಳ್ಳೆಯಳು ಅಂತ ಕಾಣ್ತಿದೆ. ಹೆಂಗೋ ಚೆನ್ನಾಗಿರವ ಪಾಪ. ನಿಮ್ಮ ಅತ್ತೆಗೆ ಅಚ್ಚುಕಟ್ಟಾಗಿ ನೋಡ್ಕೊ.
ಅಯ್ಯೋ ಪಾಪ ನಮ್ಮ ಅತ್ತೆನೇ ನೋಡ್ಕೊತದ, ನಾವು ಏನು ನೋಡ್ಕೋಬೇಕು? ಒಂದ್ಗಳಿಗೂ ಕುತ್ಕೊಳಕಿಲ್ಲ ಕಣವ, ಕೆಲ್ಸಕ್ಕೆ ಹೋಯ್ತಾರೆ. ನಿಮ್ಮ ಅತ್ತೆನೂ ಕೆಲ್ಸಕ್ಕೆ ಹೋದವ ಪಾಪ, ಇನ್ನು ಏನು ಮಾಡೋದವ? ಕುತ್ಕೋಬೇಕಲ್ಲ ಅಂದ್ಬಿಟ್ಟು ಹೋಯ್ತದೆ. ನೀನು ಯಾಕೆ ನಂಗೆ ಹೋಗಿದ್ದಿ ಮಗ? ಚೆನ್ನಾಗಿದ್ದಿ ತಾನೆ? ಏನಿಲ್ಲ, ಮಾಮೂಲಿ ಮಿಷಿನ್ ಅದೇ, ಬಟ್ಟೆ ಒಲೆ ಮಿಷಿನು. ಸುಮ್ಮನೆ ಕುತ್ಕೊಂಡ್ರದ ಅಂತ ಒಂದೊಂದು ಬಟ್ಟೆ ಹೊಲ್ಕತ್ತೀನಿ ಕಣವ. ಅದಕ್ಕೆ ಆಯ್ತದ ಹಾಕು ಪಾಪ, ನಿನ್ನ ಗಂಡ ನಿಮ್ಮ ಅತ್ತೆನೇ ಸಾಕಾಯ್ತಾರೆ. ಮನೆ ಕುತ್ಕೊಂಡು ಒಂದೊಂದು ಬಟ್ಟೆ ಹೊಲ್ಕೊಂಡ್ರು ಹೆಂಗೋ ಅಷ್ಟೋ ಇಷ್ಟು ಆಲಿ ಸುಮ್ಕಿರವ. ಒಬ್ರ ಕೈನೇ ಕಾದ್ರೆ ಆಯ್ಕಿಲ್ಲ, ಹೆಂಗೋ ಮಾಡಿದ್ರೆ ತಾನೆ ನಾವು ಮುಂದುವರಿಯೋಕ್ಕಾದದು. ಹೆಂಗೋ ಮಾಡ್ಕೊಂಡು ಹೋಗು. ನಿನ್ನ ಗಂಡ ಏನು ಕೆಲ್ಸಕ್ಕೆ ಹೋದದು? ಅವರು ಫ್ಯಾಕ್ಟ್ರಿ ಅದೇ ಕಣವ, ಇಲ್ಲಿ ಫ್ಯಾಕ್ಟ್ರಿಗೆ ಹೋಯ್ತಾರೆ. ಅಲ್ಲೇ ರೂಮ್ನು ಕೊಟ್ಟಾರೆ ಅವ್ರಿಗೆ. ವಾರಕ್ಕೊಂದ್ಸತಿ ಬರೋದು, ವಾರಕ್ಕೊಂದ್ಸತಿ ಬಂದದು. ಹಂಗಾರೆ ಈಗ ಬರೋಕ್ಕಿಲ್ಲ? ಇಲ್ಲ ಕಣವ, ಇನ್ನೊಂದು ವಾರ ಆಯ್ತದೆ ಅವ್ರು ಬರೋದು. ಅಯ್ಯೋ ನಿನ್ನ ಗಂಡ ನೋಡಂಗಾಯ್ತು ಅನ್ಕೊ ಬಂದೆ ಕಣ್ಮಗ. ಅಯ್ಯೋ ಹೆಂಗೆ ಮಾಡೋದು ಬಿಡು, ನನಗೂ ಅಲ್ಲಿ ಏನೇನು ಕೆಲಸ. ನಿನ್ನ ಗಂಡ ಬರೋ ಗಂಟ ಇನ್ನೊಂದು ವಾರನೇ ಅಲ್ಲಿ ಇರ್ತೀನಿ. ಹಾಂ ಇದ್ದೀಯವ? ಅದಕ್ಕವ ನಾನು ಇರಬೇಡ್ದ? ಯಾಕೆ ಸಪ್ಪು ಮಾಡ್ಕೊಂಡೆ ಮಕ್ಕವ? ಇರವ ಇರವ ಅದೇನು ನೆನ್ಪೊತ್ತು ಅತ್ತೆ ಕತೆ. ಇನ್ನೇನು ಹೋಟ್ಲು ಮಾಡಿಯಾ? ಅಯ್ಯೋ ಏನು ಹೋಟ್ಲು ಮಾಡೋಣವ? ಮಾಮೂಲಿ ಎದ್ದಿನ ಅಷ್ಟಕ್ಕೆ ಅಭ್ಯಾಸ ತಪ್ಪೋದಂಗೆ ಆಯ್ತದೆ. ಆಗ್ಲಿಂದ ಮಾಡ್ಕೊಬಂದಿವಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಿಲ್ಲವ. ಇಡ್ಲಿ ಹೋಯ್ತೀನಿ, ದೋಸೆ ಹೋಯ್ತೀನಿ ಅಷ್ಟೇ. ಅದು ಚಟ್ನಿ ಒಂಥರ ಗೊಜ್ಜು. ದೋಸೆ ಕೇಳಿದ್ರು ಅದನ್ನೇ ಕೊಡ್ತೀನಿ ಗೊಜ್ಜ, ಚಟ್ನಿ. ಇಡ್ಲಿ ಕೇಳಿದ್ರು ಅದನ್ನೇ ಕೊಡ್ತೀನಿ. ಸುಮಾರಾಗಿ ಮನೆ ಬಂಗೋಕೆ ಏನು ತೊಂದರೆ ಇಲ್ಲ ಕಣ್ಮಗ. ಹೆಂಗೋ ಮಾಡ್ಕೊ ಹೋಯ್ತೇವೆ ನೀವ. ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡು ಕಾಸು ಹೆಂಗಾರೆ ಅಲ್ಲಿ ನೆಮ್ಮದಿ ಆಯಿತು ಕಣವ. ನೀನು ಹೆಂಗೋ ನಿನ್ನ ಗಂಡನ ಮನೆಗೆ ಹೋಗಿ ಸೇರ್ಕೊಂಡೆ. ನಿನ್ನ ಗಂಡ ನಿನ್ನ ಮತ್ತೆ ಎಲ್ಲ ಒಳ್ಳೆಯರು ಅಂತ ನೀನು ಹೇಳಿ ಕಳಿಸಿದಲ್ಲ, ಅವ್ರು ಹೇಳಿದ್ರು ಭಾಳ ಖುಷಿ ಆಯಿತು. ಹೆಂಗೋ ನೀನು ಚೆನ್ನಾಗಿತ್ತು, ನಮ್ಗೆ ಅಷ್ಟೇ ಸಾಕು. ಇನ್ನೇನು ಬೇಕವ? ಇನ್ನೇನು ಬೇಕು? ಹೇಳ್ದೆ. ಸರಿ ಅತ್ತೆ ಆಯ್ತು. ಏನ್ರು ಏನು ಹೇಳ್ದೆ ಅಂತ? ಅಯ್ಯೋ ಏನೂ ಇಲ್ಲ ಕಣ್ರು, ಏನೂ ಇಲ್ಲ. ಇದು ಏನು ಕೋಳಿ ಬರ್ತತ್ತೀವಿ. ಕೋಳಿ ಬೇಡ, ಕತ್ತರಿಸ್ಕೊ ಬರ್ತೀನಿ ಮಗ. ಖಾರ ಆಡ್ಸ್ಕೊಬ, ಕೋಳಿ ಸಾರು ಮಾಡೋದ? ಅಯ್ಯೋ ಬೇಡ ಬನ್ನಿ. ಯಾವ ಕೋಳಿ ಸಾರು ಉಣ್ಣಕ್ಕಿಲ್ಲ, ಏನು ಉಣ್ಣಕ್ಕಿಲ್ಲ ನಾನು. ಹಂಗೆ ಆಸೆ ಮಾಡಕ್ಕಿಲ್ಲ ಕಣ್ರು ನಾನು. ಬಾಡಿನ ಹೆಸರು ಗಿಡ್ನ ಹೆಸರು ಅಂತಂದು ಆಸೆ ಮಾಡಕ್ಕಿಲ್ಲ ನಾನು. ಏನು ಅಂಬ್ರಸ್ಕೊಬೇಡಿ ನೀವು, ಸುಮ್ಕಿರಿ ನೀವು. ಅದಕ್ಕೆ ನೀವು ಒಬ್ಬರೇ ಉಣ್ಕತ್ತಿದ್ರು, ನಮಗೂ ಬಾಯಿ ಕೆಟ್ಟೋದಂಗ ಸುಮ್ಕಿರಿ. ನಿಮ್ಮನ್ನ ಅವೆಲ್ಲ ನಾವು ಉಣ್ಕತ್ತೀವಿ. ಸರಿ ಕಣ್ರು ಆಯಿತು. ಹೆಂಗೋ ಬಿಡಿ, ಭಾಳ ಸಂತೋಷ ಆಯಿತು ನಿಮ್ಮ ನೋಡಿ, ಭಾಳ ಖುಷಿ ಆಯಿತು. ಹೆಂಗೋ ನನ್ನ ಮಗಳಿಗೆ ಒಳ್ಳೆ ಅತ್ತೆ ಸಿಕ್ಕಿದ್ದೀರಿ. ಇನ್ನೇನಬೇಕು? ಅಯ್ಯೋ ನಾನು ಅವಳಿಗೆ ಒಳ್ಳೆ ಅತ್ತೆ ಸಿಕ್ಕಿಲ್ಲ ಕಣವ, ನನಗೆ ಸಿಕ್ಕಿರೋಳು ಒಳ್ಳೆ ಸೊಸೆ. ನಿಮ್ಮ ಮಗಳು ಭಾಳ ಒಳ್ಳೆ ಮಗಳು ಕಣವ. ನನಗೆ ಸೊಸೆ ಮಾತ್ರ ಅಲ್ಲ, ನನ್ನ ಮಗಳು ಆಗಳೆ. ಅದನ್ನ ಹೇಳೋಕ್ಕೇನು ಸಂಕೋಚವ ನನಗೆ. ನಾವೇ ಅದೃಷ್ಟ ಮಾಡಿದಾಗ ಸುಮ್ಕಿರಿ ನಿಮ್ಮ ಮಗಳನ್ನ ಸೊಸೆ ಹಾಕ್ಬಿಡೋಕೆ. ಅಯ್ಯೋ ಇಂಥ ದೊಡ್ಡ ಮಾತು ಗೊತ್ತಲ್ಲ ನಿಮ್ಮ ಬಾಯಲ್ಲಿ. ಈ ಎಣ್ಣೆತ್ತೋಗಿ ನೀನವ ಇದೊಂದು ಮಾತು ಕೇಳಬೇಕು ಅಂತ ಎಲ್ಲ ಎಣ್ಣೆತ್ತರ್ಬೇಕು ಕಾಯ್ತಾ ಇರ್ತಾರೆ. ನನ್ಗೆ ಭಾಳ ಸಂತೋಷ ಆಯಿತು, ನಿಜಕ್ಕೂ ಓಸಿ ಸಂತೋಷ ಆಗಲಿಲ್ಲ ಕಣವ. ಆಯಿತು ಸುಮ್ಮನಿರಿ ಮಗ, ಹೋಗಿ ಕಾರಗಿರ ಆಡಿಸ್ಕೋಗು. ಕೋಳಿ ಬರ್ತತ್ತೀನಿ ಮಾಡಿವಂತೆ. ಸರಿಯತ್ತೆ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.